ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. SFS ಶಾಲೆಯು ಎಲ್ಲ ವಿಧದಲ್ಲೂ ಮುಂಚೂಣಿಯಲ್ಲಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರಶಂಸೆ. ಚಿಂತಾಮಣಿ ನಗರದಲ್ಲಿರುವ SFS ಶಾಲೆಯು ಎಲ್ಲ ವಿಧದಲ್ಲಿಯೂ ಮುಂಚೂಣಿಯಲ್ಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿಯವರು ಪ್ರಶಂಸಿಸಿದರು. SFS ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಈ ಶಾಲೆಯು ಉತ್ತಮ ಬೋಧನೆ, ಒಳ್ಳೆಯ ಫಲಿತಾಂಶ, ನುರಿತ ಶಿಕ್ಷಕರು, ಸುಸಜ್ಜಿತ ಕೊಠಡಿಗಳು, ಶೌಚಾಲಯದ ವ್ಯವಸ್ಥೆ, ವಾಹನ ಸೌಕರ್ಯ ಮುಂತಾದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಎಂದು ಹೇಳಿದರು. ಸುಮಾರು 38 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ SFS ಶಾಲೆಯು ತನ್ನದೇ ಆದ ಘನತೆಯನ್ನು ಹೊಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರಲ್ಲದೆ, ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತವಾಗಿದೆ ಎಂದು ನುಡಿದರು. ಮುಂದಿನ ದಿನಗಳಲ್ಲೂ ಸಹ ಈ ಶಾಲೆಯು ಹೆಚ್ಚಿನ ದಾಖಲಾತಿಯನ್ನು ಹೊಂದಿ ಪ್ರಗತಿ ಪಥದಲ್ಲಿ ಮುನ್ನಡೆಯಲೆಂದು ಶುಭ ಹಾರೈಸಿದರು. ಬಹಳಷ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಕಲ್ಚರಲ್ ಅಲ್ಲೂ ಇದ್ದಾರೆ, ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲೂ ಇದ್ದಾರೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲೂ ಸಹ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಶಾಲೆಯನ್ನ ಗಮನಿಸಿದಾಗ ಶಾಲೆಯಲ್ಲಿ ಒಂದು ಹೇಳಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವೈಸು ಬಹಳ ಚೆನ್ನಾಗಿ ಉತ್ತಮ ಸುವ್ಯವಸ್ಥಿತ ಕಟ್ಟಡವನ್ನ ಹೊಂದಿದೆ. ಒಳ್ಳೆಯ ಮೂಲಭೂತ ಸೌಲಭ್ಯಗಳೊಂದಿಗೆ ಶಾಲಾ ಕೊಠಡಿಗಳು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇರ್ಬೋದು, ಲೈಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯಲ್ಲಿ, ಮತ್ತು ನುರಿತ ಶಿಕ್ಷಕರಿಂದ ಎಲ್ಲ ತರಗತಿಗಳಿಗೂ ಸಹ ವಿಷಯವಾರು ಕಲಿಸುತ್ತಾ ಒಳ್ಳೆಯ ರೀತಿಯ ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇರೋದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಇಷ್ಟೊಂದು ನಮ್ಮ ನಗರ ಪ್ರದೇಶದಲ್ಲಿ ಬಹಳಷ್ಟು ಶಾಲೆಗಳಿದ್ದರೂ ಸಹ ಸುಮಾರು 1,000 ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಶೈಕ್ಷಣಿಕವಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಶಿಕ್ಷಣದ ಜೊತೆಯಾಗಿ ಒಳ್ಳೆ ವ್ಯಾಲ್ಯೂ ಬೇಸ್ಡ್ ಅಂಡ್ ಮೊರಾಲಿಟಿ ಬೇಸ್ಡ್ ಆಗಿ ಎಜುಕೇಶನ್ ಕೊಡ್ತಾ ಇರುವಂತಹ ಸಂಸ್ಥೆಯಾಗಿದೆ ನಮ್ಮ SFS ಶಾಲೆ. ನಾವು ಇದೀಗ ತಾನೇ ಕೇಳಿಸ್ಕೊಂಡ್ವಿ, ಆಲ್ಮೋಸ್ಟ್ 38 ಇಯರ್ಸ್ ಆಗಿದೆ ಈ ಶಾಲೆ. ಬಹಳಷ್ಟು ಹಳೆಯ ಶಾಲೆ, ಬಹಳಷ್ಟು 38 ಇಯರ್ಸ್ ಇಂದ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ಔಟ್ಕಮ್ಸ್ ಆಗಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ತಮ್ಮ ಬದುಕನ್ನ ಕಟ್ಕೊಂಡು ಈಗ ಒಳ್ಳೆಯ ಜೀವನವನ್ನ ನಡೆಸ್ತಾ ಇರೋದು ಕೂಡ ನಾವು ಕೇಳಿಸ್ಕೊಂಡ್ವಿ. ಇದೀಗ ತಾನೇ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಬೆನ್ನಿ ಸರ್ ಅವರು ಹೇಳ್ತಾ ಇದ್ರು, SFS ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಯಾವ ಥರ ಚೆನ್ನಾಗಿ ಈಗ ಅಚೀವ್ ಮಾಡಿ ಮುಂದಿನ ಸ್ಥಾನದಲ್ಲಿದ್ದಾರೆ. ಪ್ರಾಡಕ್ಟ್ಸ್ ಆಫ್ SFS ಸ್ಕೂಲ್ ಅವರು ಒಂದು ಹೆಮ್ಮೆಯಿಂದ, ಬಹಳ ಹೆಮ್ಮೆಯಿಂದ SFS ಶಾಲೆಯ ಸ್ಟೂಡೆಂಟ್ಸ್ನ ಒಂದು ಭವಿಷ್ಯವನ್ನ ನಿಮಗೆ ರೋಲ್ ಮಾಡೆಲ್ಸ್ ಆಗಿ ಹೇಳ್ತಾ, ನೀವು ಸಹ ಈ ಶಾಲೆಯಲ್ಲಿ ಕಲಿತಾ ಮುಂದಿನ ಒಂದು ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಔಟ್ಕಮ್ಸ್ ಆಗಿ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು SFS ಶಾಲೆಯ ಪ್ರಾಡಕ್ಟ್ಸ್ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ರೀತಿಯಲ್ಲಿ ನೀವೆಲ್ಲರೂ ಶಾಲೆಯಿಂದ ಹೊರಗೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ಸಹ ಶಾಲೆಯಲ್ಲಿ ಕಲಿಯುವಾಗ ಬಹಳ ಆಸಕ್ತಿಯಿಂದ ನೀವು ಕಲಿಬೇಕು. ಮುಖ್ಯವಾಗಿ ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಹೇಳೋದೇನೆಂದ್ರೆ, ಮಕ್ಕಳನ್ನ ಶಾಲೆಗೆ ಸೇರಿಸ್ಬಿಟ್ರೆ ತಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಡ್ಬಿಡ್ತೀರಾ. ಮಗು ಸರಿಯಾಗಿ ಓದ್ತಾ ಇದ್ರು ಸಹ ಅದನ್ನ ನೀವು ಟೀಚರ್ಸ್ನ ರೆಸ್ಪಾನ್ಸಿಬಿಲಿಟಿ, ಶಾಲೆಯ ರೆಸ್ಪಾನ್ಸಿಬಿಲಿಟಿ ಅಂತ ಫಿಕ್ಸ್ ಮಾಡ್ತೀರಾ. ಮಗು ಶಾಲೆಯಲ್ಲಿ ಇರುವಷ್ಟು ಅವಧಿಯಲ್ಲಿ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಕಲಿತಾ ಇರುತ್ತೆ. ಬಟ್ ಮನೆಯಲ್ಲಿ ಆಸ್ ಎ ಮದರ್, ಆಸ್ ಎ ಫಾದರ್ ನೀವು ಫಸ್ಟ್ ಟೀಚರ್ ಆಗಿ ಮಕ್ಕಳಿಗೆ ಬಹಳಷ್ಟು ಸಮಯ ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ಆ ಮಕ್ಕಳು ಏನು ಓದ್ತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಗಮನಿಸೋದು ಕೂಡ ಬಹಳಷ್ಟು ಗುರುತರ ಜವಾಬ್ದಾರಿಯಾಗಿದೆ ಪೇರೆಂಟ್ಸು. ಮಕ್ಕಳು ಒಂದು ಒಳ್ಳೆಯ ಕಲಿಕೆಯೊಂದಿಗೆ ಮಕ್ಕಳು ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಆಗಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ, ಮುಖ್ಯವಾಗಿ ಮಗು ಕಲಿತಾ ಇರುವಂತಹ ಶಾಲೆಯ ಶಿಕ್ಷಕರೊಂದಿಗೆ ನಿಮ್ಮ ರ್ಯಾಪೋರ್ಟ್, ನಿಮ್ಮ ಕೋಆರ್ಡಿನೇಷನ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ನಿಮ್ಮ ಮಗುವಿನ ಒಂದು ಉಜ್ವಲ ಭವಿಷ್ಯಕ್ಕಾಗಿ, ಮಗು ಒಂದು ಉತ್ತಮ ಪ್ರಜೆ ಆಗಬೇಕು ಅಂದರೆ ನೀವು ನಿಮ್ಮ ಮಕ್ಕಳ ಒಂದು ಪ್ರಗತಿಯನ್ನು
ಟೀಚರ್ಸ್ ಕರೆಯುವಂತಹ ಒಂದು ಮಂತ್ಲಿ ಮೀಟಿಂಗ್ ಆಗಿರ್ಬೋದು ಅಥವಾ 2 ಮಂತ್ಸ್ಗೊಂದು ಕರೆಯುವಂತಹ ಪೋಷಕರ ಸಭೆಗಳಲ್ಲಿ ನೀವೆಲ್ಲ ಕಡ್ಡಾಯವಾಗಿ ಭಾಗವಹಿಸಿ ನಿಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಪರಿಶೀಲಿಸಿ ಆ ನಿಟ್ಟಿನಲ್ಲಿ ನಿಮ್ಮ ಮಗು ಇನ್ನೂ ಚೆನ್ನಾಗಿ ಕಲಿಯುವ ನಿಟ್ಟಿನಲ್ಲಿ ನೀವು ಟೀಚರ್ಸ್ಗೂ ಮತ್ತು ಹೆಡ್ ಮಾಸ್ಟರ್ಸ್ಗೂ ಸಹ ಒಂದು ಸಲಹೆಯನ್ನು ಕೊಡುವುದರ ಮೂಲಕ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣ ನಿರ್ಮಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇದೆ. ಬಟ್ ಈಗಿನ ಒಂದು ಟ್ರೆಂಡಲ್ಲಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಏನು ಕಲಿತಾ ಇರ್ತಾರೋ ಅದನ್ನು ಹೊರತುಪಡಿಸಿ ಮನೆಯಲ್ಲಿ ಬಹಳಷ್ಟು ಟಿವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮತ್ತು ಮುಖ್ಯವಾಗಿ ಮೊಬೈಲ್ಗೆ ಬಹಳಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆ ವಿಡಿಯೋಸನ್ನು ನೋಡಿರ್ಬೋದಾಗಿರ್ಬೋದು. ನಾವು ಅಂದರೆ ಮಕ್ಕಳಿಗೆ ಏನನ್ನ ನೋಡಬೇಕು ಏನನ್ನ ನೋಡಬಾರ್ದು ಅಂತ ಅಂದರೆ ಯೂಸೇಜ್ ಏನಿದೆ, ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಯೋಚನೆ ಮಾಡೋದಿಲ್ಲ. ನಾವೇನು ಮಾಡಬಾರ್ದು ಅಂದರೆ ಅದನ್ನು ಮಕ್ಕಳು ಬಹಳ ಕ್ಯೂರಿಯಸ್ ಆಗಿ ಟ್ರೈ ಮಾಡ್ತಾರೆ. ಸೊ ನಾವು ಸ್ಕೂಲಲ್ಲಿ ಯಾವಾಗಲೂ ಟೀಚರ್ಸ್ ಹೇಳ್ತಾ ಇರ್ತೀವಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ, ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ಹೇಳ್ತಾ ಇರ್ತೀವಿ. ಬಟ್ ಮಕ್ಕಳಿಗೆ ಡೂಸ್ ಅಂತ ಹೇಳ್ತಾ ಇರೋದು ಕೇಳೋದು ಕಡಿಮೆ, ಡೋಂಟ್ ಅಂತ ಇದು ಮಾಡಬಾರ್ದು, ನೀನು ಟಿವಿ ನೋಡಬೇಡ, ಮೊಬೈಲ್ ನೋಡೋದನ್ನ ನೀನು ಅವಾಯ್ಡ್ ಮಾಡು ಅಥವಾ ಏನು ಡೋಂಟ್ಸ್ ಅಂತ ನಾವು ಸಜೆಷನ್ಸ್ ಹೇಳ್ತಾ ಇರ್ತೀವೋ ಅದನ್ನು ಬಹಳಷ್ಟು ಫಾಲೋ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಟೀನೇಜಲ್ಲಿ ಮಕ್ಕಳು ಬಹಳಷ್ಟು ದಾರಿ ತಪ್ಪುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಮಕ್ಕಳಿಗೆ ಪೇರೆಂಟ್ಸ್ ನೀವು ತುಂಬ ಪ್ರೆಷರೈಸ್ ಮಾಡ್ತೀರಾ, ಒಳ್ಳೆಯ ರೀತಿಯಲ್ಲಿ ನೀವು ದಾರಿಯನ್ನು ತೋರಿಸ್ಬೇಕು. ಯಾರೋ ಪಕ್ಕದ ಮನೆ ಮಕ್ಕಳು ಡಾಕ್ಟರ್ಸ್ ಆದರು, ಎದುರ ಮನೆ ಮಕ್ಕಳು ಇಂಜಿನಿಯರ್ಸ್ ಆದರು ಅಂತ ನಮ್ಮ ಮಕ್ಕಳ ಕೆಪಾಸಿಟಿ ಏನು, ಮಕ್ಕಳು ಎಷ್ಟು ಮಟ್ಟಿಗೆ ಓದಬಲ್ಲರು, ಮೆಂಟಲಿ ಮಕ್ಕಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಇವೆಲ್ಲ ಏನು ಯೋಚನೆ ಮಾಡಿದಿರಾ ಪ್ರೆಷರೈಸ್ ಮಾಡೋದ್ರಿಂದ ಈ ಟೀನೇಜಲ್ಲಿ ಮಕ್ಕಳು ಬಹಳಷ್ಟು ದಾರಿ ತಪ್ತಾ ಇದ್ದಾರೆ. ಅದಕ್ಕೆ ಪೋಷಕರು ಸಹ ಕಾರಣ ಆಗ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ತುಂಬ ಒತ್ತಡ ಹಾಕೋದು ಬೇಡ, ಬಟ್ ನೀವು ಗೈಡ್ ಮಾಡಬೇಕು. ಗೈಡ್ ಮಾಡಿ ಒಳ್ಳೆಯ ದಾರಿಯನ್ನು ತೋರಿಸ್ಬೇಕು. ಕೆರಿಯರ್ ಗೈಡೆನ್ಸನ್ನು ಚೆನ್ನಾಗಿ ಕೊಡಬೇಕು. ಆಫ್ಟರ್ ಟೈಮ್ ವಾಟ್ ನೆಕ್ಸ್ಟ್ ಅನ್ನೋದು ಮಕ್ಕಳಲ್ಲಿ ಏನು ಆಸಕ್ತಿ ಇದೆ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅದನ್ನು ಗಮನಿಸಿ ನೀವು ಕೆರಿಯರ್ ಗೈಡೆನ್ಸನ್ನು ಕೊಡುವುದರ ಮೂಲಕ ನಿಮ್ಮ ಮಗುವನ್ನು ಒಂದು ಉತ್ತಮ ಪ್ರಜೆಯನ್ನಾಗಿ ಸಮಾಜಕ್ಕೆ ಕೊಡುವಂತಹ ಗುರುತರ ಜವಾಬ್ದಾರಿ ಇದೆ. ಹಾಗಾಗಿ ಪೋಷಕರು ಮುಖ್ಯವಾಗಿ ಮಕ್ಕಳಿಗೆ ಬಹಳ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಶಿಕ್ಷಕರೊಂದಿಗೆ ಕೈ ಜೋಡಿಸ್ಬೇಕು. ಈಗ ಮಕ್ಕಳು ಬಹಳ ವೀಕ್ ಮೈಂಡ್ ಇರ್ತಾರೆ. 1-2 ಸಬ್ಜೆಕ್ಟಲ್ಲಿ ಫೇಲ್ ಆಯಿತು ಅಂತಂದ್ರೇ ಅಷ್ಟಕ್ಕೆ ವೀಕ್ ಮೈಂಡಲ್ಲಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇದೆ. ಸೊ ನಾವು ಮಕ್ಕಳಿಗೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಕಡೆ ಮೋಟಿವೇಟ್ ಮಾಡ್ತಾ ನೆಗೆಟಿವ್ ಥಿಂಕಿಂಗನ್ನು ಬಹಳಷ್ಟು ಕಡಿಮೆ ಮಾಡಿ 0 ಮಾಡಬೇಕು. ನಾವು ಅವಕಾಶಗಳು ಬಹಳಷ್ಟಿದೆ. ಇಲ್ಲಿ ನಾವು 1-2 ಫೀಲ್ಡ್ 3 ಫೀಲ್ಡ್ಗಷ್ಟೇ ಮಕ್ಕಳು ಸೀಮಿತ ಆಗೋದಲ್ಲ, ಬಹಳ ವೈಡ್ ಆಪರ್ಚುನಿಟೀಸ್ ಇರೋದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ರೂಪಿಸುವುದರ ಜೊತೆಗೆ ಒಂದು ಮಕ್ಕಳನ್ನ ಸಂಸ್ಕಾರಯುತ ಮಕ್ಕಳನ್ನಾಗಿ ಮಾಡೋದು ನಮ್ಮ ಟೀಚರ್ಸು ಮತ್ತು ಎಲ್ಲ ಪೋಷಕರ ಗುರುತರ ಜವಾಬ್ದಾರಿಯಾಗಿದೆ. ಮಕ್ಕಳಿಗೂ ಸಹ ಒಂದು ಕಿವಿ ಮಾತು, ಮಕ್ಕಳು ವಿದ್ಯಾರ್ಥಿಗಳು ಎಷ್ಟೇ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋದರೂ ಸಹ ಮಕ್ಕಳು ವಿನಯರಾಗಿರಬೇಕು. ನಿಮ್ಮ ಪೇರೆಂಟ್ಸ್ಗೆ ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ಹೆತ್ತ ತಂದೆ ತಾಯಿಯರಿಗೆ ಗೌರವಿಸಬೇಕು ಮತ್ತು ಅಕ್ಷರ ಕಲಿಸಿದಂಥ ಎಲ್ಲ ಗುರುವರ್ಗಕ್ಕೂ ಸಹ ನೀವು ಗೌರವಿಸಬೇಕು ಮತ್ತು ಸಂಸ್ಕಾರವನ್ನು ಕಲಿಬೇಕು. ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ಸಂಸ್ಕಾರಯುತರಾಗಿ ಇರಬೇಕು ಅಂತ ಮಕ್ಕಳಿಗೆ ಹೇಳ್ತಾ, ಮುಖ್ಯವಾಗಿ ಮಕ್ಕಳಿಗೆ ಈಗ ಪೇರೆಂಟ್ಸ್ ಎಷ್ಟು ಕೇರಿಂಗ್ ಆಗಿ ನೋಡ್ಕೊತಾ ಇದ್ದಾರೆ, ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ನಿಮ್ಮನ್ನ ಬಹಳ ಎಚ್ಚರಿಕೆಯಿಂದ ಸೇಫ್ಟಿಯಿಂದ ನಿಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ, ನಿಮ್ಮ ನೀಡ್ಸ್ ಎಲ್ಲ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಬಟ್ ಈಗ ಬಹಳಷ್ಟು ಇನ್ಸಿಡೆನ್ಸಸ್ ಅಲ್ಲಿ ಮಕ್ಕಳು ದೊಡ್ಡವರಾದಾಗ ಪೇರೆಂಟ್ಸ್ ಅನ್ನ ಕಡೆಗಣಿಸಿ ಅನಾಥಾಶ್ರಮಗಳಿಗೆ ಸೇರಿಸೋದ್ರ ಮೂಲಕ ಪೇರೆಂಟ್ಸ್ ಅನ್ನ ಸರಿಯಾಗಿ ನೋಡದೇ ಇರೋದು, ಅವರಿಗೆ ಪಾಲನೆ ಮಾಡದೇ ಇರೋದು ಬಹಳಷ್ಟು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಎಲ್ಲ ಮಕ್ಕಳು ಸಹ ತಮ್ಮ ಪೋಷಕರನ್ನ ತಂದೆ ತಾಯಿರನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಆರೈಕೆ ಮಾಡಬೇಕು. ನಿಮ್ಮನ್ನೆಷ್ಟು ಕೇರಿಂಗ್ ಮಾಡ್ತಾ ಇದ್ದಾರೋ ನಿಮ್ಮ ಪೇರೆಂಟ್ಸ್ ಇಳಿ ವಯಸ್ಸಿ ಆದಾಗ ನೀವು ಅಷ್ಟೇ ಆರೈಕೆ ಮಾಡೋದರ ಮೂಲಕ ನಿಮ್ಮ ಎಲ್ಲ ಹೆತ್ತ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತು ಎಲ್ಲ ಗುರು ಹಿರಿಯರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲಿ ಅಂತ ಹೇಳ್ತಾ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ SFS ಶಾಲೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ. ಈ ಶಾಲೆಯಲ್ಲಿ ಇನ್ನಷ್ಟು ದಾಖಲಾತಿ ಚೆನ್ನಾಗಿ ವಿದ್ಯಾರ್ಥಿಗಳು ಫೆಸಿಲಿಟೀಸು ಇನ್ಫ್ರಾಸ್ಟ್ರಕ್ಚರ್ಗಳು ಇನ್ನೂ ಡೆವಲಪ್ ಆಗಿ ಒಂದು ಒಳ್ಳೆಯ ಶಾಲೆಯಾಗಿ ಪ್ರತಿಷ್ಠಿತ ಶಾಲೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮೊಡನೆ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.